ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಫ್ರೆಂಡ್ ಮದುವೆಗೆ ಅಂತ ಕೇರಳಕ್ಕೆ ಹೋಗಿದ್ವಿ, ಅವಾಗ ತೆಗ್ದಿದ್ದು. ಇಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂತಂದ್ರೆ, ಇನ್ನ ಸಮುದ್ರದ ಹತ್ತಿರದಲ್ಲಿ ಇರೋದ್ರಿಂದ ಯಾವ ಕಡೆ ನೋಡಿದ್ರು ನೀರು ತುಂಬಾ ಇರುತ್ತೆ, ಮತ್ತೆ ಮನೆಗಳು ತುಂಬಾ ಚೆನ್ನಾಗಿದೆ. ಸೊ ಎಲ್ಲಾ ಮನೆಗಳು ಒಂಥರ ವಿಲ್ಲಾಗಳ ತರ ಇರುತ್ತೆ. ಮನೆ ಸುತ್ತ ಸ್ಪೇಸ್ ಇರುತ್ತೆ. ಮೇಲ್ಗಡೆ ನೋಡ್ಬೋದು ನೀವು, ಟಾಪ್ ಮೇಲ್ಗಡೆ ಒಂಥರ ಶೀಟ್ಗಳ ತರ ಹಾಕಿರ್ತಾರೆ. ಎಂತಕ್ಕೆ ಅಂದ್ರೆ ಮಳೆ ಬಂದ್ರೆ ಆ ಮನೆ ನೆನಿಬಾರ್ದು ಅಂತ, ಮತ್ತೆ ಬಟ್ಟೆಗಳೆಲ್ಲ ಒಣಗ್ಸಕ್ಕೆ. ಏನ್ ಅಲ್ಲಿ ಹೆಂಗೆ ಅಂತಂದ್ರೆ, ಮಳೆ ಒಂದ್ಸತಿ ಸ್ಟಾರ್ಟ್ ಆದ್ರೆ ತುಂಬಾ ಬೇಗ ಬಿಡೋದಿಲ್ಲ ಅದು. ಸೊ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಮನೆ ಎಲ್ಲ ನದಿ ದಡದಲ್ಲಿ ಇರೋದು. ಸೊ ನದಿ ಹರಿತಾ ಇರುತ್ತೆ, ಅದ್ರ ದಡದಲ್ಲಿ ಮನೆಗಳಿದಾವೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ರೆ ಆ ವ್ಯೂ, ಎಂತ ಅದೃಷ್ಟ ಅದು. ಬಟ್ ಅಷ್ಟೇ ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾಕಂತಂದ್ರೆ ಮಳೆ ಜೋರಾಗಿ ಬಂದ್ಬಿಟ್ಟು ನದಿ ತುಂಬಿ ಹರಿತು ಅಂದ್ರೆ ಮನೆ ಒಳಗಡೆ ನೀರ್ ನುಗ್ಗರು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇದ್ ನೋಡಿ, ಮನೆ ತುಂಬಾ ಚೆನ್ನಾಗಿರುತ್ತೆ. ಸೊ ನದಿ ದಡದಲ್ಲಿ, ಒಟ್ನಲ್ಲಿ ಮಳೆ ಜಾಸ್ತಿ ಬಂದಿಲ್ಲ ಅಂತ ಅಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಈ ಮನೆಗಳು ಎಲ್ಲ ಒಂಥರ ವಿಲ್ಲಾಗಳ ತರ ಇರುತ್ತೆ. ಇಲ್ಲಿ ನೋಡ್ಬೋದು, ಆ ಶೀಟ್ ಮೇಲಿಂದ ಬಿದ್ದ ನೀರೆಲ್ಲ ಸಂಗ್ರಹ ಮಾಡ್ತಾರೆ. ಇದನ್ನ ನಾವು ಮಳೆ ನೀರಿನ ಕೊಯ್ಲು ಅಂತೀವಿ. ಸೊ ಈ ತರ ಸಂಗ್ರಹ ಮಾಡ್ಬಿಟ್ಟು ಅವನ್ನ ಗಿಡಗಳಿಗೆ ಅಥವಾ ಬೇರೆ ಯಾವ್ದಾದ್ರು ಕೆಲ್ಸಗಳು ನಾವು ಯೂಸ್ ಮಾಡ್ಕೊಬಹುದು ಈ ನೀರ್ನ. ಮನೆಗಳೆಲ್ಲ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಮತ್ತೆ ಇನ್ನೊಂದ್ ಅಂತಾರೆ, ಅವ್ರಿಗೇನಾದ್ರು ಮೀನ್ ಬೇಕು ಅಂತಂದ್ರೆ ಅಲ್ಲಿ ನದಿ ದಡಕ್ ಹೋಗ್ಬಿಟ್ಟು ಬಲೆ ಹಾಕಿ ಇಟ್ಕೊ ಬಂದ್ಬಿಡ್ತಾರೆ, ಎಷ್ಟ್ ಬೇಕೋ ಅಷ್ಟು. ಫುಡ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಮಾವಿನಕಾಯಿ ಜ್ಯೂಸ್, ಆಮೇಲೆ ಚಿಪ್ಸ್, ಬನಾನಾ ಚಿಪ್ಸ್ ಅಂತೆ. ಅದಾದ್ಮೇಲೆ ನಾವು ಪೋರ್ಟ್ಗೆ ಹೋದ್ವಿ, ಕೊಚ್ಚಿ ಪೋರ್ಟ್ಗೆ. ಸೊ ಎಷ್ಟು ಹಡಗುಗಳಿರುತ್ತೆ ಅಂತಂದ್ರೆ ಯಪ್ಪ, ಅದನ್ನ ಆ ವ್ಯೂ ನೋಡ್ಬೇಕು. ನಿಜವಾಗ್ಲು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂದ್ರೆ ಇದೇನೆ. ಸೊ ಈ ಒಂದು ಈ ಬೋಟ್ಗಳು ನೋಡಿ ಎಷ್ಟಿಷ್ಟೊಂದು. ನಾನು ಈ ತರ ಸಿಗಂದೂರಲ್ಲಿ ನೋಡಿದ್ದೆ. ಸೊ ಅದಾದ್ಮೇಲೆ ಇಲ್ಲೇ ನೋಡ್ತಾ ಇರೋದು ಅದೇ. ಇದು ಮಾತ್ರ ಅಬ್ಸಲ್ಯೂಟ್ ಸಿನಿಮಾ. ಎಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು, ದೊಡ್ಡ ದೊಡ್ಡ ಬೋಟ್ಗಳು, ಕಾರ್ಗೋಗಳು, ಶಿಪ್ಗಳು, ಕಂಟೈನರ್ಗಳು, ಯಪ್ಪ ನೋಡ್ಬೇಕು ನೀವು ಆ ಒಂದು ವ್ಯೂ ಮಾತ್ರ. ಅದಲ್ದೇನೆ ವಾಟರ್ ಮೆಟ್ರೋ ಅಂತ ಇದೆ. ಅವು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕರ್ಕೊಂಡು ಹೋಗ್ತವೆ. ಸೊ ಅರೌಂಡ್ 50 to 100 rupees ಏನು ಚಾರ್ಜ್ ಮಾಡ್ತಾರೆ. ಬಟ್ ಮಸ್ತಾಗಿರುತ್ತೆ ಮಾತ್ರ. ಆ ನೀರಲ್ಲಿ ಟ್ರಾವೆಲ್ ಮಾಡೋದಿರುತ್ತಲ್ಲ, ಸೂಪರ್. ಸೊ ಪ್ರತಿ 5 ನಿಮಿಷಕ್ಕೆ ಮತ್ತೆ 10 ನಿಮಿಷಕ್ಕೆ ಇರ್ತವೆ ವಾಟರ್ ಮೆಟ್ರೋಗಳು. ಸೊ ಒಳಗಡೆ ಸಿಂಗಲ್ ಬೋಗಿ ತರ ಇರುತ್ತೆ ಅಷ್ಟೇ. ಆಮೇಲೆ ಇದು ನೋಡಿ, ಮೀನ್ ಹಿಡಿಯೋದು. ಆ ನೆಟ್ಗಳನ್ನೆಲ್ಲ ಕೆಳಗಡೆ ಬಿಟ್ಬಿಡೋದು. ಸೊ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮೇಲಕ್ಕೆ ಎತ್ತೋದು. ಎಷ್ಟು ಮೀನ್ ಬಿದ್ದಿರುತ್ತೋ ಅಷ್ಟನ್ನೇ ಎತ್ಕೊಂಡ್ಬಿಡೋದು. ನೋಡಿ, ಮೆಟ್ರೋನಲ್ಲಿ ಹೋದ್ರೆ ಈ ತರ ಚೆನ್ನಾಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಅಷ್ಟೇ. ಅಂದ್ರೆ ಸೊ ಏನಾದ್ರು ಸ್ವಲ್ಪ ಏರುಪೇರು ಆದ್ರೂ ಎಷ್ಟು ಕಂಟೈನರ್ಗಳು ಹಂಗಂಗೆ ಮುಳುಗೋಗ್ಬಿಡ್ತಾವಲ್ಲ ಶಿಪ್ಗಳು. ರಿಸ್ಕ್ ಅಷ್ಟೇ ಇದೆ. ಇವೆಲ್ಲ ಪ್ಯಾಸೆಂಜರ್ ಶಿಪ್ಸ್. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತುಂಬಾ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಸೊ ಅದೊಂದು ಮಾಡ್ಕೊಬೇಕು. ಮತ್ತೆ ನಾನ್ ವೆಜ್ ತಿಂತಿರ್ತಾರೆ ಅಲ್ಲಿ. ಸೊ ಫಿಶ್ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು, ಚಿಕನ್, ಮಟನ್, ಸೊ ಎಲ್ಲ. ಇದು ನೋಡಿ ಬೀಚ್, ಇಲ್ಲಿ ನಾವು ಆಟ ಆಡಿದ್ದು. ಸೊ ಆಲ್ಮೋಸ್ಟ್ ಯಾವಾಗಲೇ ಹೋದಾಗ್ಲೂ ಹತ್ತತ್ರ ಒಂದು 5:45, 6 ಗಂಟೆ ಆ ಟೈಮ್ ಆಗಿತ್ತು. ಸೊ ತುಂಬ ಹೊತ್ತಿರೋಕ್ಕಾಗಲಿಲ್ಲ. ಸೊ ಒಂದು ಅರ್ಧ ಗಂಟೆ ಸೊ ಆ ಬೀಚಲ್ಲಿ ಆಟ ಆಡ್ಕೊಂಡು ಸೊ ಬಂದಿದ್ದಾಯ್ತು. ಕೆಲವೊಂದ್ಸತಿ ಅಲೆಗಳು ಬಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದ್ವು, ಬಟ್ ಅಷ್ಟೇ ಎಂಜಾಯ್ ಮಾಡ್ತಿದ್ವಿ. ಈಜ್ ಬಂದ್ರೆ ಮಾತ್ರ ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು ಬೀಚಲ್ಲಿ. ಬಟ್ ಕೆಲವೊಂದ್ಸತಿ ಅಷ್ಟೇ ತುಂಬಾ ದೊಡ್ಡ ಅಲೆಗಳು ಬಂದ್ರೆ ಕಷ್ಟ. ಸೊ ಹುಷಾರಾಗಿರ್ಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಯ್ತಾ. ಸೊ ಈ ತರ ನೋಡಿ, ಅಲೆಗಳು ಬಂದು ಹೇಳ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ದೊಡ್ಡರಾದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು.
ನನಗೊಂದು ಡೌಟ್ ಆಗಿದ್ದು, ಯಪ್ಪ ಎಲ್ಲ ಉಪ್ಪು ನೀರು ಗೊತ್ತಾ, ಅಷ್ಟು ಉಪ್ಪು ನೀರು ಅದು ಹೆಂಗಾಗತ್ತೆ ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಬೀಚಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ನೋಡಿ. ನಮ್ಮ ಅಲ್ಲಿ ಕರ್ನಾಟಕದ ಬಸ್ ನೋಡಿ ತುಂಬಾ ಖುಷಿ ಆಯ್ತು. ಸೊ ಈ ತರ ಇತ್ತು ನಮ್ದು ಟ್ರಿಪ್. ಚೆನ್ನಾಗಿತ್ತು ಮಾತ್ರ, ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲೇ ವೆದರ್ ಆಗಿರ್ಬೋದು, ಅಲ್ಲಿ ಜನಗಳು ತುಂಬಾ ಸಾಫ್ಟ್ ಅನ್ಸುತ್ತು. ಒಟ್ಟಿನಲ್ಲಿ ಈ ತರ ಇತ್ತು ಟ್ರಿಪ್. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಚಾನಲ್ಗೆ ಏನಾದ್ರು ನೀವು ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು, ಶುಭ ದಿನ.